ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅಮೃತಾಸ್ ವರ್ಡ್. ಏನಿದು ಬೆಳಗ್ಗೆನೆ ವ್ಲಾಗ್ ಮಾಡ್ತಿದ್ದೀನಿ ಅಂದ್ಕೊಂಡಿದ್ರೆ, ಇವತ್ತು ನಾನು ಒಂದು ಕೋರ್ಸ್ ಸ್ಟಾರ್ಟ್ ಮಾಡಿದ್ದೀನಿ ಡೇಟಾ ಅನಾಲಿಟಿಕ್ಸ್ ಕಲಿಯೋಕ್ಕೆ ಅಂತ ಹೇಳ್ಬಿಟ್ಟು. ಬಿಕಾಸ್ ನಾನು ಸಪ್ಲೈ ಚೈನಲ್ಲಿರೋದ್ರಿಂದ ಡೇಟಾ ಅನಾಲಿಟಿಕ್ಸ್ ಅಥವಾ ನನ್ನನ್ನು ನಾನು ಸ್ಕೇಲಪ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಸೊ ಅದಕ್ಕೆ ಕೋರ್ಸ್ ತೊಗೊಂಡಿದ್ದೆ. ನಾನು ಆಫ್ಲೈನ್ ಕೋರ್ಸೇ ಬೇಕು ಅಂತ ಹೇಳ್ಬಿಟ್ಟು ಆಫ್ಲೈನ್ ಕೋರ್ಸೇ ಚೂಸ್ ಮಾಡಿದ್ದೆ ಒಂದು ಇನ್ಸ್ಟಿಟ್ಯೂಷನಲ್ಲಿ. ಆ ಇನ್ಸ್ಟಿಟ್ಯೂಷನ್ ಬಗ್ಗೆ ಎಲ್ಲ ಹೇಳ್ತೀನಿ ಕಂಪ್ಲೀಟ್ ವ್ಲಾಗಲ್ಲಿ. ನನಗೆ ಇವತ್ತು 3 o'clock ಓರಿಯೆಂಟೇಷನ್ ಡೇ ಇದೆ. ಇವತ್ತು ನನಗೆ ಆಫೀಸಲ್ಲಿ ವೀಕ್ ಆಫ್, ಇವತ್ತು ನಾಳೆ. ಇವತ್ತಿಂದನೇ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ. ಆ್ಯಕ್ಚುಲಿ ನಾನು ಕೋರ್ಸ್ ತೊಗೊಂಡಿದ್ದು 30,000 ಅಷ್ಟೇ. ಅಷ್ಟು ಕಮ್ಮಿಗೆ ಡೇಟಾ ಅನಾಲಿಟಿಕ್ಸ್ ಕೋರ್ಸು ಈಸಿಯಾಗಿ ಸಿಗೋಲ್ಲ. ಬಿಕಾಸ್ ನನಗೆ ಹೆಂಗೆ ಸಿಕ್ತು ಅಂದರೆ ಆಫರ್ ನಡೀತಿತ್ತು, ಹಂಗಾಗಿ ನನಗೆ ಸಿಕ್ಕಿದೆ. ಬನ್ನಿ, ಹೇಗೆಲ್ಲ ಇರುತ್ತೆ ಡೇಟಾ ಅನಾಲಿಟಿಕ್ ಕೋರ್ಸು, ಅದರಲ್ಲಿ ನಾನೇನು ಕಲಿತೀನಿ, ಇವತ್ತು ಹೆಂಗೆ ಓರಿಯೆಂಟೇಷನ್ ಡೇ ಮಾಡ್ತಾರೆ ಅದನ್ನೆಲ್ಲ ತೋರಿಸ್ತೀನಿ ಕಂಪ್ಲೀಟ್ ವ್ಲಾಗಲ್ಲಿ. ಅದಿರೋದು ರಾಜಾಜಿನಗರ್ ಮಹಾಲಕ್ಷ್ಮಿ, ಅಲ್ಲಿರೋದು ಮೆಟ್ರೋ ಇದೆ. ಬಟ್ ಸ್ಟಿಲ್ ನನಗೆ ಇಲ್ಲಿಂದ ಅಲ್ಲಿಗೆ ಒಂದು 2.5 hour ಟ್ರಾವೆಲ್ ಆಗುತ್ತೆ. ವೀಕ್ಲಿ 2 days ಕ್ಲಾಸ್ ಇರುತ್ತೆ. ಬನ್ನಿ ಹೋಗೋಣ. ನನಗೂ ಗೊತ್ತಿಲ್ಲ, ನಂದು ಕಂಪ್ಲೀಟ್ಲಿ ಕಾಮರ್ಸ್ ಬ್ಯಾಕ್ಗ್ರೌಂಡು. ನಂಗೆ ಈ ಕೋಡಿಂಗು ಅನಾಲಿಟಿಕ್ಸ್ ಸ್ಕಿಲ್ಸ್ ಅಷ್ಟೊಂದಿಲ್ಲ. ಬೇಸಿಕ್ ಎಕ್ಸೆಲ್ ಎಲ್ಲ ನನಗೆ ಬರುತ್ತೆ, ಎಕ್ಸೆಲ್ ಅಡ್ವಾನ್ಸ್ ಎಲ್ಲ ನನಗೆ ಬರುತ್ತೆ. ಪವರ್ ಬಿ ಐಯು ಸ್ವಲ್ಪ ಬರುತ್ತೆ ನನಗೆ. ಬಟ್ ಇವಾಗ ಸ್ಕೇಲಪ್ ಆಗಲೇಬೇಕು ನಾನು. ಸೊ ಅದಕ್ಕೋಸ್ಕರ ಡೇಟಾ ಅನಾಲಿಟಿಕ್ಸ್ ಮಾಡ್ತಾಯಿದ್ದೀನಿ ಕೋರ್ಸು. ಬನ್ನಿ, ಈ ಡೇ ಎಲ್ಲ ಹೆಂಗಿರುತ್ತೆ ನೋಡೋಣ, ಎಂಜಾಯ್ ಮಾಡೋಣ. ನನಗೇನಾದರೂ ಕಲ್ತಿದ್ದು ಯೂಸ್ಫುಲ್ ಅನಿಸಿದ್ರೆ ನಿಮ್ಗಳಿಗೂ ಹೇಳ್ತೀನಿ, ಅದನ್ನು ಕಲೀರಿ. ಆ್ಯಂಡ್ ಪ್ಲೀಸ್ ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್, ತುಂಬ ಜನ ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ತಿದ್ದೀರಾ. ಆ್ಯಂಡ್ ಮೋರ್ ಎವರ್ ತುಂಬ ವ್ಯೂಸ್ ಆಗ್ತಿದೆ ನನಗೆ. ಥ್ಯಾಂಕ್ ಯು ವೆರಿ ಮಚ್. ಫುಲ್ ಕಂಪ್ಲೀಟ್ ವೀಡಿಯೋ ನೋಡಿ. ಒಳ್ಳೆ ಈ ವಿಡಿಯೋದಲ್ಲಿ ಫುಲ್ಲು ಅನಾಲಿಟಿಕ್ಸ್ ಬಗ್ಗೆ ನನಗೇನು ಗೊತ್ತು ಅದನ್ನು ಹೇಳ್ತೀನಿ. ಇವಾಗ ನಾನು ಅದೇ ರೆಡಿ ಆಗಬೇಕಲ್ಲ ಅಲ್ಲಿಗೆ ಹೋಗೋಕ್ಕೆ. ರೆಡಿ ಆಗೋಣ ಅಂತ ಅಂದ್ಕೊಂಡೆ. ಇವಾಗ ನನಗೆ ಏನು ಗೊತ್ತಾ, ತಲೆ ಬಿಸಿಗುರು, ಯಾವ ಬಟ್ಟೆ ಹಾಕ್ಕೊಳ್ಳೋದು ಅಂತ. ನನಗೇನು ಹೆಂಗೆ ಅಂತ ಅಂದರೆ, ಹೊರಗಡೆ ತುಂಬ ಚಳಿ ಇದೆ, ಇಲ್ಲಿ ಮಳೆ ಬರುತ್ತೆ. ಸೊ ಬೆಚ್ಚಗಿರಬೇಕು ಬಟ್ಟೆ, ಆ್ಯಂಡ್ ಮೋರ್ ಎವರ್ ಕಂಫರ್ಟಬಲ್ ಆಗೂ ಇರಬೇಕು. ಸೊ ಅದಕ್ಕೆ ನೋಡೋಣ ಯಾವ್ದು ಹಾಕ್ಕೊಳ್ಳೋದು ಅಂತ ಯೋಚನೆ ಮಾಡ್ತಿದ್ದೀನಿ. ರೆಡಿ ಆಗಿಬಿಟ್ಟು ಸಿಗ್ತೀನಿ. ಹಲೋ ಫ್ರೆಂಡ್ಸ್, ರೆಡಿ ಆದೆ ನೋಡಿ. ಹೆಂಗೆ ಕಾಣಿಸ್ತಿದ್ದೀನಿ ಅಂತ ಕಮೆಂಟಲ್ಲಿ ತಿಳಿಸಿ. ರೆಡಿ ಆಗಿಬಿಟ್ಟೆ. ಏನಿಲ್ಲ, ನಾರ್ಮಲ್ ಶರ್ಟ್ ಆ್ಯಂಡ್ ಜೀನ್ಸ್ ಹಾಕ್ಕೊಂಡು ರೆಡಿ ಆಗಿದ್ದೀನಿ. ಬನ್ನಿ ಇವಾಗ ಹೋಗೋಣ. ಐ ಆಮ್ ಆಲ್ಸೋ ಸೋ ಎಕ್ಸೈಟೆಡ್, ತುಂಬ ಎಕ್ಸೈಟ್ ಆಗಿದ್ದೀನಿ. ಬಿಕಾಸ್ ನಾನು ಏನೋ ಒಂದು ಹೊಸದಾಗಿ ಕಲಿಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀನಲ್ವ, ಅದಕ್ಕೆ. ಬನ್ನಿ ಇವಾಗ ಹೋಗೋಣ, ಅಲ್ಲಿ ಹೋಗಿ ಸಿಗ್ತೀನಿ. ಹಾಗೆಯೇ ಅವತ್ತು ಶನಿವಾರ ಬೇರೆ, ಹಂಗೆ ಟೆಂಪಲ್ ಅಂದರೆ ಅಲ್ಲೇ ಬಸ್ ಸ್ಟ್ಯಾಂಡ್ ಹತ್ರ ದೇವಸ್ಥಾನ ಇತ್ತು, ಅಲ್ಲಿಗೆ ಹೋದೆ. ಯಪ್ಪ ಗುರು, ಬಸ್ಸೇ ಬಂದಿಲ್ಲ. ಆದರೆ ಸರಿ ಆಯಿತು, ಬಸ್ಸಿಗೆ ವೆಯ್ಟ್ ಮಾಡಿ ಸಾಕಾಯಿತು. ಅಲ್ಲೇ ಬುಕ್ ಸ್ಟೋರ್ ನೋಡಿದೆ, ಸರಿ ಒಂದು ಬುಕ್ ತೊಗೊಳ್ಳೋಣ ಅಂತ ಹೋದೆ. ಅದಾದಮೇಲೆ ಬಸ್ ಬಂತು, ಆಯಿತಾ. ಬಸ್ ಬಂದರೆ ಎಂಥ ಸೀನ್ ಅಂದರೆ, ಬಸ್ ಫುಲ್ಲು ಡೀಸೆಲ್ ಲೀಕ್ ಆಗಿ ಆ ಬಸ್ ಹೋಗಲ್ಲ ಅಂದ್ಬಿಡಲ್ಲ. ಸರಿ ಆಯಿತು, ಅವರು ಹೋಗ್ಬಿಟ್ಟು ಒಂದು ಬೇರೆ ಬಸ್ನ, ಅಂದರೆ ಅಲ್ಲೇ ಡಿಪೋ ಇತ್ತು ಅನಿಸುತ್ತೆ, ಡಿಪೋಗೆ ಹೋಗಿ ಬೇರೆ ಬಸ್ ತೊಗೊಂಡು ಬಂದರು. ಫುಲ್ಲು ಸರ್ಕಲ್ಸು, ಫುಲ್ಲು ಲೇಟ್ ಆಯಿತು ನಾನು ಹೋಗೋ ಅಷ್ಟರಲ್ಲಿ. ಅದಾದಮೇಲೆ ನಾನು ಮಾರ್ಕೆಟಿಗೆ ಹೋದೆ. ಮಾರ್ಕೆಟಿಂದ ಮೆಟ್ರೋ ತೊಗೊಂಡೆ ಮಹಾಲಕ್ಷ್ಮಿಗೆ. ಮೆಟ್ರೋ ಫುಲ್ ರಶ್ ಅಂದರೆ ರಶ್ಶು. ಯಪ್ಪ, ನನಗೆ ಯಾವಾಗಲೂ ಮೆಟ್ರೋದಲ್ಲಿ ಸೀಟೇ ಸಿಗಲ್ಲ. ನಾನು ಹತ್ತಿದ ಮೆಟ್ರೋ ಎಲ್ಲ ಫುಲ್ ರಶ್ ಆಗೇ ಇರುತ್ತೆ. ಅದರ ಮೇಲೆ ನಾನು ವೀಡಿಯೋ ಮಾಡ್ಕೋತಿದ್ರು, ಅವ್ರು ಯಾರೋ ನನ್ನನ್ನು ಗುರಾಯಿಸ್ತಾ ಇದ್ರು. ಅದಾದಮೇಲೆ ಫೈನಲಿ ಮಹಾಲಕ್ಷ್ಮಿ ಅವ್ರ ಆಫೀಸ್ ಹತ್ರ ಹೋದೆ. ಗುರು, ಹೋದರೆ ನನ್ನ ಕರ್ಮಕ್ಕೆ ಆ ಲಿಫ್ಟ್ ಕೂಡ ವರ್ಕ್ ಆಗಲಿಲ್ಲ. ಸರಿ ಆಯಿತು, ಹೆಂಗೋ ಸ್ಟೆಪ್ಸ್ ಹತ್ಕೊಂಡು ಹೋದೆ. ಹೋಗೋ ಅಷ್ಟರಲ್ಲೇ ಹಾಫ್ ಆಫ್ ದ ಓರಿಯೆಂಟೇಷನ್ ಡೇ ಮುಗ್ತಿತ್ತು. ಅದಾದಮೇಲೆ ಸ್ವಲ್ಪ ಓರಿಯೆಂಟೇಷನ್ ಡೇನ ಕೇಳಿಸ್ಕೊಂಡು ಚೆನ್ನಾಗಿತ್ತು, ನನಗಿಷ್ಟ ಆಯಿತು. ಆದಮೇಲೆ ಅಲ್ಲಿ ಬಂದಿದ್ದವರೆಲ್ಲ ವರ್ಕಿಂಗ್ ಎಂಪ್ಲಾಯೀಸು, ಸ್ವಲ್ಪ ಜನ, ಒಂದಿಬ್ಬರು ಸ್ಟೂಡೆಂಟ್ಸ್ ಇದ್ದರು ಅನಿಸುತ್ತೆ. ಇವರಂತೂ ತುಂಬ ಎಕ್ಸೈಟ್ ಆಗಿದ್ದಿದ್ದು ಇವರೇನೆ. ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರು, ನನಗೆ ತುಂಬ ಇಷ್ಟ ಆಯಿತು. ಅದಾದಮೇಲೆ ಅಲ್ಲಿ ನಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ಹೇಳ್ಬಿಟ್ಟು ಅವರ ಸೋಷಿಯಲ್ ಮೀಡಿಯಾಗೆ ಹಾಕ್ಕೊಳ್ಳೋಕ್ಕೆ ಅದನ್ನು ಕೇಳ್ತಾಯಿದ್ರು. ಚೆನ್ನಾಗಿ ಇಷ್ಟ ಆಯಿತು. ನನಗೆ ಪರ್ಸ್ನಲಿ ನನ್ನ
ನನಗೆ ತುಂಬ ಬಿಲೀವ್ ಇದೆ ಈ ಇನ್ಸ್ಟಿಟ್ಯೂಷನ್ ಮೇಲೆ. ಅಪ್ಕಮಿಂಗ್ ಡೇಸಲ್ಲಿ ಇನ್ಸ್ಟಿಟ್ಯೂಷನ್ ಬಗ್ಗೆ ಹೇಳ್ತೀನಿ ನಿಮಗೆ. ಅದಾದಮೇಲೆ ಒಳಗಡೆ ಬರೋ ಅಷ್ಟರಲ್ಲಿ ಫುಲ್ಲು ಮಳೆ. ಈ ಮಳೆ ಅಂತೂ ಬಿಡಲ್ಲ ನನ್ನನ್ನು. ಅದಾದಮೇಲೆ ಸೇಮ್ ಮಹಾಲಕ್ಷ್ಮಿಯಿಂದ ಮಾರ್ಕೆಟ್ಗೆ ಮೆಟ್ರೋ ತೊಗೊಂಡು ಬಂದೆ. ಮೆಟ್ರೋ ತೊಗೊಂಡು ಬರೋ ಅಷ್ಟರಲ್ಲಿ ನಂಗೆ ಫುಲ್ ಹಶ್ವಾಗಿತ್ತು. ಅಂದರೆ ಮಧ್ಯಾಹ್ನ ಊಟ ಮಾಡಿದ್ದೆ, ಬಟ್ ಈವ್ನಿಂಗ್ ಆಗಿತ್ತಲ್ಲ ಸ್ವಲ್ಪ ಹಶ್ವಾಗಿತ್ತು. ಆಮೇಲೆ ಅಲ್ಲೇ ಎಳ್ನೀರು ನೋಡಿದ್ದೆ ನಾನು. ಎಳ್ನೀರು ನಾನಿರೋ ಕಡೆ ಎಲ್ಲ 50 ರೂಪೀಸ್ 60 ರೂಪೀಸ್, ಅಲ್ಲಿ ಬರೀ 30 ರೂಪೀಸು. ಊರಿಗೆ ಹೋದರೆ ಕುಡಿಬೇಕು ಅಂತ ಅನ್ಸೋದೇ ಇಲ್ಲ. ಇಲ್ಲೆಲ್ಲ ನೋಡ್ಬಿಡ್ದೆ ಇಲ್ಲದೇ ಇರೋ ಹೆಲ್ತ್ ಕಾನ್ಷಿಯಸ್ ಎಲ್ಲ ತಲೆಗೆ ಬಂದುಬಿಡುತ್ತೆ ಗುರು. ಊರಲ್ಲಿ ಎಲ್ಲ ಸಿಗುತ್ತೆ, ಅವಾಗ ಏನು ಹೆಲ್ತ್ ಕಾನ್ಷಿಯಸ್ ಬರೋಲ್ಲ. ಇಲ್ಲಿ ಮಾತ್ರ ಫುಲ್ ಹೆಲ್ತ್ ಕಾನ್ಷಿಯಸ್ಸು. ಅದಾದಮೇಲೆ ಬಸ್ ಸ್ಟ್ಯಾಂಡಿಗೆ ಬಂದು ಫುಲ್ಲು ಕಾಯ್ದಿದ್ದೇ ಆಯಿತು. ಒಂದು 30 ಮಿನಿಟ್ಸ್ ಕಾದೆ. ಅದಾದಮೇಲೆ ಬಸ್ ಬಂತು. ಬಸ್ ಹತ್ಕೊಂಡು ಫೈನಲಿ ಮನೆಗೆ ಬಂದೆ. ತುಂಬ ಚೆನ್ನಾಗಿತ್ತು, ನನಗೆ ಇಷ್ಟ ಆಯಿತು. ಹಲೋ ಫ್ರೆಂಡ್ಸ್, ಮನೆಗೆ ಬಂದು ತುಂಬ ಲೇಟ್ ಆಗಿದೆ. 8:30 ಆಗಿದೆ. ನಾನು ಅಲ್ಲಿ ಹೊರಟಿದ್ದೆ 6 o'clock ನಾನು ಬಂದಿದ್ದು 8:30. ಫುಲ್ ಲೇಟಾಗೋಯಿತು. ಆ್ಯಂಡ್ ನೋಡಿ, ಅಲ್ಲಿ ಹೋಗಿದ್ದಕ್ಕೆ ಈ ಥರ ಒಂದು ಇದನ್ನು ಕೊಟ್ಟಿದ್ದಾರೆ, ಫೈಲ್ ಕೊಟ್ಟಿದ್ದಾರೆ. ತುಂಬ ಕ್ಯೂಟಾಗಿದೆ. ಫೈಲ್ ಒಳಗಡೆ ಏನಿದೆ ಅಂತ ಅಂದರೆ ಒಂದು ಬ್ರೋಷರ್ ಇದೆ ಮತ್ತು ಒಂದು ಪೆನ್ ಇದೆ. ಅವರು ಏನೇನೆಲ್ಲ ಟಾಪಿಕ್ಸ್ನ ಕವರ್ ಮಾಡ್ತೀವಿ ಅದನ್ನು. ನಾನು ಯಾಕೆ ಇದೇ ಇನ್ಸ್ಟಿಟ್ಯೂಷನ್ನ ಚೂಸ್ ಮಾಡಿಕೊಂಡೆ ಅಂತ ಅಂದರೆ, ನನಗೆ ಇದೊಂಥರ ಟ್ರೈನಿಂಗು ಅಥವಾ ಏನೋ ಒಂದು ನಾಲೆಡ್ಜ್ ಎಕ್ಸ್ಪ್ಲೋರ್ ಮಾಡೋದು ಅಥವಾ ಒಂದು ಕೋಚಿಂಗ್ ಸೆಂಟರ್ ಆ ಥರ ನನಗೆ ಫೀಲೇ ಆಗಿಲ್ಲ. ಇದು ಕಂಪ್ಲೀಟ್ ಕಾರ್ಪೊರೇಟ್ ಆಫೀಸ್ ಅನ್ನೋ ಥರನೇ ನಂಗೆ ಫೀಲ್ ಆಗಿದೆ. ನಾನು ಇವ್ರ ಹತ್ರ ಒಂದು 2 days ಮಾತಾಡಿ, ಅದಾದಮೇಲೆ ಒಂದು ಸಲ ಅವ್ರ ಆಫೀಸ್ಗೆ ಹೋಗಿ ವಿಸಿಟ್ ಮಾಡಿ 1-on-1 ಸೆಕ್ಷನ್ ತೊಗೊಂಡು ಅದಾದಮೇಲೆ ನಾನು ಇಲ್ಲಿ ಜಾಯ್ನ್ ಆಗಿದ್ದು. ನಂಗೆ ಫುಲ್ ಖುಷಿ ಆಯಿತು. ನನಗೆ ಇದು ವರ್ತ್ ಅನ್ನಿಸ್ತು. ಅವ್ರ ಓರಿಯೆಂಟೇಷನ್ ಡೇ ನೋಡೇ ಅವ್ರ ಹಂಗರ್ನೆಸ್ ಎಕ್ಸ್ಪ್ಲೋರ್ ಮಾಡಬೇಕು, ಸ್ಟೂಡೆಂಟ್ಸ್ ಜೊತೆಗೆ ನಾವು ನಾಲೆಡ್ಜ್ನ ಲೈಕ್ ಸ್ಪ್ರೆಡ್ ಮಾಡಬೇಕು ಅನ್ನೋ ಹಂಗರ್ನೆಸ್ಸೇ ನಂಗೆ ಸಕ್ಕತ್ ಇಷ್ಟ ಆಯಿತು. ಅವರೇ ಫುಲ್ ಹ್ಯಾಪಿಯಿಂದ ಓರಿಯೆಂಟೇಷನ್ ಡೇ ಮಾಡಿದ್ರು. ಅದಾದಮೇಲೆ ಇನ್ನು ಎಲ್ಲ ಯೂತ್ಸು ಈ ಅಕಾಡೆಮಿನ ಸ್ಟಾರ್ಟ್ ಮಾಡಿರೋದು. ಸೊ ಯೂತ್ಸ್ ಅಂದರೆ ಅವರಿಗೆ ಮಾರ್ಕೆಟಲ್ಲಿ ಅವ್ರದ್ದೇ ಒಂದು ನೇಮ್ ಮಾಡಬೇಕು ಅನ್ನೋದು ಜಾಸ್ತಿ ಹಂಗರ್ನೆಸ್ ಇದೆ. ಸೊ ಅದಕ್ಕೆ ನಾನು ಇವ್ರ ಇನ್ಸ್ಟಿಟ್ಯೂಷನ್ನ ಸೆಲೆಕ್ಟ್ ಮಾಡಿಕೊಂಡೆ. ಆ್ಯಂಡ್ ನಿಮಗೂ ಯಾರಿಗೆಲ್ಲ ಡೇಟಾ ಅನಾಲಿಟಿಕ್ಸ್, ಡೇಟಾ ಸೈನ್ಸು, ಆಮೇಲೆ AI ಇಂಜಿನಿಯರಿಂಗ್ ತುಂಬ ಏನೇನೋ ಆಪ್ಷನ್ಸ್ ಇದೆ, ಅದನ್ನೆಲ್ಲ ಯಾರೆಲ್ಲ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ನನಗೆ ಕಮೆಂಟಲ್ಲಿ ತಿಳಿಸಿ. ಲೈಕ್ ಕಮೆಂಟಲ್ಲಿ ಏನಾದರೂ ಕಮೆಂಟ್ ಮಾಡಿ, ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಕಮೆಂಟಲ್ಲಿ ತಿಳಿಸಿ. ನನಗೆ ಕಮೆಂಟ್ ಮಾಡಿ, ಕಮೆಂಟಲ್ಲಿ ಹೇಳಿ ವಿ ನೀಡ್ ಅ ಲಿಂಕ್ ಆರ್ ವಿ ನೀಡ್ ಅ ನಂಬರ್ ಅಂತ ಏನಾದರೂ ಕಮೆಂಟ್ ಮಾಡಿ. ನಾನು ಅವ್ರ ಇನ್ಸ್ಟಿಟ್ಯೂಷನ್ದು ಕಸ್ಟಮರ್ ಕೇರ್ ನಂಬರ್ ಕೊಡ್ತೀನಿ. ಕಸ್ಟಮರ್ ಕೇರ್ ಅಂದರೆ ನೀವು ಅಂದ್ಕೋಬೇಡಿ AI ಟಾಕ್ ಅಂತ ಇರುತ್ತೆ, ಆ ಥರ ಅಂದ್ಕೋಬೇಡಿ. ಅವರೇ ಕಾಲ್ ಪಿಕ್ ಮಾಡಿ ರೆಸ್ಪಾಂಡ್ ಮಾಡ್ತಾರೆ. ತುಂಬ ಒಳ್ಳೆ ರೆಸ್ಪಾನ್ಸ್ ಇದೆ ಈ ಅಕಾಡೆಮಿಯಲ್ಲಿ. ಯುಟಿಲೈಸ್ ಮಾಡ್ಕೊಳ್ಳಿ, ಅಪ್ಸ್ಕಿಲ್ ಆಗಿ ನೀವೇ. ನಾವು ಅಪ್ಸ್ಕಿಲ್ ಆಗ್ತಾ ಇರಬೇಕು, ಕಲಿತಾ ಇರಬೇಕು ಹೊಸದಾಗಿ ಏನಾದರೂ. ಆವಾಗಲೇ ನಮಗೂ ಒಂದು ಸ್ವಲ್ಪ ಇನೋವೇಟಿವ್ ಆಗಿ ಥಿಂಕ್ ಮಾಡೋಕ್ಕೆ ಒಂದು ಒಳ್ಳೆ ವೇ ಸಿಗುತ್ತೆ ಅಂತ ನಾನು ಬಿಲೀವ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ನನ್ನ ಕಂಪ್ಲೀಟ್ ವ್ಲಾಗ್ನ ನೋಡಿದ್ರಿ, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ನನ್ನ ವಿಡಿಯೋ ಇಷ್ಟ ಆಗ್ತಿದ್ರೆ. ಆ್ಯಂಡ್ ಥ್ಯಾಂಕ್ ಯು. ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ನನ್ನ ವ್ಲಾಗ್ ಇಷ್ಟ ಆದರೆ. Thank you for watching.